ಪ್ರೀತಿಯ ವೀಕ್ಷಕರೇ ನಮಸ್ತೆ. ಕರ್ನಾಟಕ ಸಿಂಹ ಮಾಧ್ಯಮಕ್ಕೆ ಸ್ವಾಗತ. ಇತ್ತೀಚೆಗೆ ಗುಬ್ಬಿ ತಾಲೂಕು MH ಪಟ್ಟಣ ಘಟ್ಟದಲ್ಲಿ ತಿಪಟೂರು ಘಟಕದ ವಾಹನವೊಂದು ಏಕಾಏಕಿ ಪಲ್ಟಾಯಿತು. ಆದರೆ ಅದು ಏಕಾಯಿತು, ಏನಾಯಿತು ಅಂತೇಳಿ ಇಲ್ಲಿ ನಿಜವಾದ ಸ್ಟೋರಿನ ಹೇಳ್ತೀವಿ ಬನ್ನಿ. ತಮಗೆ ಇದರ ನಿಜವಾದ ಬಣ್ಣವನ್ನು ತೋರಿಸ್ತಿದ್ದೀವಿ. ತಿಪಟೂರು ಘಟಕದಲ್ಲಿ ತಾಂತ್ರಿಕ ಸಿಬ್ಬಂದಿಗಳು ಬೆಳಗಿನ ಪಾಳ್ಯದಲ್ಲಿ 6:30ರಿಂದ 7 ಗಂಟೆ ಒಳಗೆ ಘಟಕಕ್ಕೆ ಆಗಮಿಸಿ ಸಮವಸ್ತ್ರ ಧರಿಸಿ ಕೆಲಸ ಪ್ರಾರಂಭಿಸಲು ತಡ ಮಾಡುತ್ತಾರೆ. ಎಲ್ಲ ಘಟಕದಲ್ಲಿ 6 ಗಂಟೆಗೆ ಪ್ರಥಮ ಪಾಳ್ಯವಿದ್ದು, ತಿಪಟೂರು ಘಟಕದಲ್ಲಿ 6:30ಕ್ಕೆ ಸಮಯಕ್ಕೆ ಬದಲಾಯಿಸಿರುತ್ತಾರೆ. ಈ ಬಗ್ಗೆ ತಿಪಟೂರು ಘಟಕದ ಚಾಲನಾ ಸಿಬ್ಬಂದಿಗಳು ಹಲವಾರು ಬಾರಿ ಅಧಿಕಾರಿಗಳಿಗೆ ದೂರು ನೀಡಿದರೂ ಯಾವುದೇ ಪ್ರಯೋಜನ ಆಗಿಲ್ಲ. ಬೆಳಗ್ಗೆ ಮಾರ್ಗಕ್ಕೆ ಹೋಗುವ ವಾಹನಗಳು ಪರಿಶೀಲನೆ ಮಾಡಲು ಯಾವುದೇ ಸಿಬ್ಬಂದಿಗಳು ಇರುವುದಿಲ್ಲ ಹಾಗೂ ಲಾಕ್ ಶೀಟ್ಗಳನ್ನು ನೀಡಲು ಸಿಬ್ಬಂದಿ ಇರದೆ ಟೇಬಲ್ ಮೇಲೆ ಇರಿಸಿ ಹೋಗಿರುತ್ತಾರೆ. ಈ ಬಗ್ಗೆ ಹಲವಾರು ಬಾರಿ ವಾಟ್ಸಪ್ ಗ್ರೂಪ್ಗಳಲ್ಲಿ ಘಟಕದ ವ್ಯವಸ್ಥಾಪಕರಿಗೆ, ವಿಭಾಗೀಯ ಯಾಂತ್ರಿಕ ಅಭಿಯಂತರರಿಗೆ ಹಾಗೂ ಒಂದು ವಾರದ ಹಿಂದೆ ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳನ್ನು ಭೇಟಿಯಾಗಿ ವಿಚಾರವನ್ನು ಕೆಲವು ನಾಯಕರು ತಿಳಿಸಿರುತ್ತಾರೆ. ಹಲವಾರು ಬಾರಿ ಈಗ ಅಪಘಾತವಾಗಿರುವ ಮಾರ್ಗ ಸಂಖ್ಯೆ 35ರಲ್ಲಿ ಬೆಳಗಿನ ಜಾವ 6:30ಕ್ಕೆ ಪ್ರಯಾಣ ಮಾಡುತ್ತಾರೆ. ಪ್ರತಿ ವಾರಕ್ಕೆ 2ರಿಂದ 3 ಬಾರಿ ತಡವಾಗುವ ಕಾರಣ ಚಾಲನಾ ಸಿಬ್ಬಂದಿಗಳನ್ನು ವಿಚಾರಿಸಲಾಗಿ ತಾಂತ್ರಿಕ ಸಿಬ್ಬಂದಿಗಳು ಇರದ ಕಾರಣ ರಿಪೇರಿಗಳನ್ನು ಮಾಡಲು ಯಾರೂ ಇಲ್ಲದಿರುವುದರಿಂದ ಸ್ವಲ್ಪ ತಡವಾಗುತ್ತದೆ ಎಂದು ಉತ್ತರ ನೀಡುತ್ತಾರೆ. ಈಗ ಅಪಘಾತವಾಗಿರುವ ಮಾರ್ಗವು ಪ್ರತಿದಿನ ತಿಪಟೂರು ಘಟಕದಿಂದ ಮೊದಲನೇ ಮಾರ್ಗವಾಗಿತ್ತು. 6:15ಕ್ಕೆ ಘಟಕದಿಂದ ನಿರ್ಗಮಿಸಬೇಕಾಗಿರುವುದರಿಂದ ಇದನ್ನು ಪರಿಶೀಲಿಸಲು ಯಾರೂ ಘಟಕದಲ್ಲಿ ಇರುವುದಿಲ್ಲ. ಪ್ರತಿದಿನ ಪರಿಶೀಲನೆ ಇಲ್ಲದ ಕಾರಣ ಈ ವಾಹನವು ಸುಸ್ಥಿತಿಯಲ್ಲಿದೆ. ಈ ಅಪಘಾತವಾಗಿರೋದಕ್ಕೆ ಕಾರಣ ಅಂತ ಮೇಲ್ನೋಟಕ್ಕೆ ತಿಳಿದು ಬಂದಿದೆ. ಈ ವಾಹನದ ಸೆಕೆಂಡ್ ಬ್ಲೇಡ್ ಕಟ್ಟಾಗಿದ್ದು ಅದನ್ನು ಮಾರ್ಗದ ಚಾಲಕರು ಲಿಖಿತವಾಗಿ ದಾಖಲಿಸದೆ ಮೌಖಿಕವಾಗಿ ತಿಳಿಸುತ್ತಾ ಬಂದಿರುತ್ತಾರೆ. ಚಾಲನಾ ಸಿಬ್ಬಂದಿಗಳು ಮುಖ್ಯವಾಗಿ ಗಮನಿಸಬೇಕಾದ ಅಂಶವೆಂದರೆ ವಾಹನದ ಯಾವುದೇ ತೊಂದರೆಯನ್ನು ಪ್ರತಿದಿನ ತಮ್ಮ ಲಾಕ್ ಶೀಟಲ್ಲಿ ಬರೆದು ಹೋದರೆ ಈ ರೀತಿ ಅಪಘಾತವಾದಾಗ ನಿಮಗೆ ಅದು ಸಹಾಯ ಬರುತ್ತದೆ. ತಾಂತ್ರಿಕ ತೊಂದರೆಯ ಕಾರಣ ವರದಿಗಾರರು ಅದನ್ನು ಮುಚ್ಚಿ ಹಾಕಿ ಚಾಲಕರ ಅತಿವೇಗ ಹಾಗೂ ಅಜಾಗ್ರತೆಗೂ ವರದಿಯಲ್ಲಿ ತೋರಿಸಿರುತ್ತಾರೆ. ನಿಮಗೆ ಇದರಿಂದ ಹೆಚ್ಚಿನ ಪ್ರಮಾಣದ ದಂಡ ಹಾಗೂ ಶಿಕ್ಷೆ ಆಗುವ ಸಂಭವ ಇರುತ್ತದೆ. ಅತಿ ಚಿಕ್ಕ ಕೆಲಸ ಮಾಡದೆ ಬೇಜವಾಬ್ದಾರಿಯಿಂದ ನೀವು ಬರೆಯದೆ ಹೋಗುವುದು ಮುಂದಿನ ಬಾರಿ ಅನಾಹುತಕ್ಕೆ ಕಾರಣವಾಗುತ್ತದೆ. ಅದು ಹಳೆ ಪಂಚ ಐತಲ್ಲ, ಭತ್ತ ಕಟ್ಟ ಇರೋದು ಬಿಡು, ಹಳೆ ಕಟ್ಟ ಇರೋದು ನೋಡ್ಕೊ. ಹಳೆ ಪಂಚ ಹಳೆ ಕಟ್ಟ ಇರ್ತದಲ್ಲ, ಹುಳ ಇರ್ತದಲ್ಲ, ಅದು ಮಾರ್ಕೊಂಡು ಈಗ ಭತ್ತ ಕಟ್ಟ ಇರೋದು ಹಳೆ ಕಟ್ಟ ಇರೋ ಎಲ್ಲ ಗುಣ ಇರ್ತದೆ. Bro. फास्ट को इतनी डैमेज थोड़ा फास्ट तक ಅಲ್ಲೇ
ತಗೊಳ್ಳಿ ವಿಕ್ಕಿಲ್ ಹೇಳ್ತೀನಿ ಏನು ಮಾಡಬೇಡ ಡ್ಯಾಮೇಜ್ ಮಾಡಬೇಡ ಪ್ರಸ್ತುತ ಈಗಲಾದರೂ ತಿಪಟೂರು ಘಟಕದ ಪ್ರಥಮ ಪಾಳಿಯನ್ನು 6 ಗಂಟೆಗೆ ಬದಲಾಯಿಸಲು ಅಧಿಕಾರಿಗಳು ಮನಸ್ಸು ಮಾಡುತ್ತಾರೆ ಅಥವಾ ಇಲ್ಲವೋ ಎಂದು ಕಾದು ನೋಡಬೇಕಾಗಿದೆ. ವಿಭಾಗ ಮಟ್ಟದ ಅಧಿಕಾರಿಗಳು ಬೆಳಗಿನ ಜಾವ 6ಕ್ಕೆ ತಾಂತ್ರಿಕ ಸಿಬ್ಬಂದಿಗಳು ಘಟಕಕ್ಕೆ ಆಗಮಿಸುತ್ತಿಲ್ಲ ಎಂದು ಫೋಟೋ ಸಮೇತ ದೂರು ಸಲ್ಲಿಸಿದ್ದು, ಅಧಿಕಾರಿಗಳು ದೂರಿಗೆ ಸಂಬಂಧಿಸಿದಂತೆ ಕ್ರಮ ಕೈಗೊಳ್ಳೋದನ್ನು ಬಿಟ್ಟು 6 ಗಂಟೆಗೆ ಫೋಟೋ ನನಗೆ ಯಾವ ರೀತಿ ಬಂತು ಎಂಬ ಬಗ್ಗೆ ತನಿಖೆಗೆ ಹೋಗಿರುತ್ತಾರೆ. ಈ ದಿನದ ಅಪಘಾತ ತಾಂತ್ರಿಕ ಸಿಬ್ಬಂದಿಗಳು ಸರಿಯಾದ ಸಮಯಕ್ಕೆ ಹಾಜರಾಗಿ ವಾಹನವನ್ನು ಪರಿಶೀಲಿಸದೆ ಇರುವ ಕಾರಣ ನಡೆದಿರುತ್ತೆಂದು ತಿಳಿದು ಬಂದಿದೆ. ಸಂಸ್ಥೆ ಅಧಿಕಾರಿಗಳ ಧೋರಣೆ ಮಾಹಿತಿ ನೀಡಿದ ಸಿಬ್ಬಂದಿಗಳನ್ನು ಶಿಕ್ಷಿಸುವುದು ಆಗಿರುತ್ತದೆ ಹೊರತು ಪ್ರತಿದಿನ ತಡವಾಗಿ ಬರುವ ತಾಂತ್ರಿಕ ಸಿಬ್ಬಂದಿಗಳ ಮೇಲೆ ಇಲ್ಲಿಯವರೆಗೂ ಯಾವುದೇ ಕ್ರಮವಿಲ್ಲ. ಈ ವಾಹನ ಅಪಘಾತವಾದಾಗ ಮುಂಚೆ ಸೆಕೆಂಡ್ ಬ್ಲೇಡ್ ಕಟ್ಟಾಗಿರುವುದು ತಿಪಟೂರು ತಾಂತ್ರಿಕ ಶಾಖೆ ಸಿಬ್ಬಂದಿಗಳು ಸರಿಯಾಗಿ ಕೆಲಸ ನಿರ್ವಹಿಸುತ್ತಿರುವುದಕ್ಕೆ ಈ ಅಪಘಾತ ಸ್ಪಷ್ಟ ಉದಾಹರಣೆಯಾಗಿದೆ. ಈ ಚಿತ್ರದಲ್ಲಿ ಕಾಣುವಂತೆ ಸೆಕೆಂಡ್ ಬ್ಲೇಡ್ ಕಟ್ಟಾಗಿರುವುದು ಸ್ಪಷ್ಟವಾಗಿ ಕಾಣುತ್ತದೆ. ಹೊಸದಾಗಿ ಕಟ್ಟಾಗಿರುವ ಮೇನ್ ಬ್ಲೇಡ್ ಹಾಗೂ ಹಿಂದೆ ಕಟ್ಟಾಗಿರುವ ಸೆಕೆಂಡ್ ಬ್ಲೇಡ್ ವ್ಯತ್ಯಾಸ ಸ್ಪಷ್ಟವಾಗಿ ಇಲ್ಲಿ ಕಾಣುತ್ತಿರುತ್ತದೆ. ಆದ್ದರಿಂದ ಇನ್ನು ಮುಂದೆ ಆದರೂ ಇಂಥ ಅಪಘಾತಗಳು ಆಗದಂತೆ ನೋಡಿಕೊಳ್ಳಬೇಕಾಗಿ ನಮ್ಮ ಮಾಧ್ಯಮ ದಯಮಾಡಿ ವಿನಂತಿಸುತ್ತಿದೆ. ಇನ್ನು ಮುಂದೆ ಆದರೂ ಚಾಲಕರು ಯಾವುದೇ ತೊಂದರೆ ಆದರೂ ಲಾಗ್ ಶೀಟಲ್ಲಿ ಬರೆದು ಮುಂದೆ ಬರುವಂಥ ಅಪಘಾತವನ್ನು ತಪ್ಪಿಸಬೇಕಾಗಿ ವಿನಂತಿಸುತ್ತಿದ್ದೇವೆ.